ನಮ್ದು ಹೆಂಗಾಗ್ತಿದೆ ಅಂದ್ರೆ ಅಲ್ಲಿದ್ದಾಗ ಹಂಗ ಎಲ್ಲರಿಗಿಂತ ಮೊದಲು ಬರೋದು ಎಲ್ಲರ ಕೊನೆಗೆ ಹೋಗೋದು. ಇದು ಸೀನಿಯಾರಿಟಿ ಅನ್ನೊಂದು ಎಲ್ಲರೂ ಮಾತಾಡಿದ ನಂತರ ಕೊನೆಗೆ ನಾವು ಏನು ಮಾತಾಡಬೇಕೋ ಗೊತ್ತಾಗೋದಿಲ್ಲ. ಎಲ್ಲ ಮಾರ್ಗದರ್ಶನ ಮಾಡ್ಬೇಕು ಸರ್. ನಾವು ಏನು ಬರ್ಕೊಂಡಿದ್ದೀವೋ ಅವೆಲ್ಲ ಮಾತಾಡ್ಬಿಟ್ರು. ನಾವು ತಿರುಪತಿಗೆ ಹೋದಂಗೆ ಆಗತ್ತಿದ್ವಿ ಇದೆಲ್ಲ. ಇಲ್ಲ ಶಾಮಿಯಾನ ಚೇರ್ ಯಾರು ತಗೊಂಡೋಗಲ್ಲ ಮಾತಾಡಿ. ಸಭಾಪತಿಗಳೇ, ಇವತ್ತು ನಾವು ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನೋಡ್ತೀವಿ. ಒಬ್ಬರು ಸತ್ರು ಬದುಕಿದಂಗಿರ್ತಾರೆ, ಇನ್ನೊಬ್ಬರು ಬದುಕಿದ್ರು ಸತ್ತಂಗಿರ್ತಾರೆ. ಸತ್ರು ಬದುಕಿದಂಥವ್ರು ದೇವರ ಹೆಸರು. ಅವ್ರು ಮಾಡಿದಂಥ ಕೆಲಸ, ಅವರು ನಡ್ಕೊಂಡಂಥ ರೀತಿ ಇಡೀ ಕರ್ನಾಟಕದ ಜನತೆಗೆ, ಇವಾಗ ಬಗ್ಗೆ ಜಾತಿ ಬಗ್ಗೆ ಭಾಳ ಮಾತಾಡ್ತೀವಿ ನಾವು. ಅವ್ರು ಎಷ್ಟೋ ಕಡಿಮೆ ಜಾತಿ ಜನ ಇರಲಿ, ಆವಾಗ ಜಾತಿ ದೇವರ ಹೆಸರು ಬಂದಿರಲೇ ಇಲ್ಲ. ಅವರ ವ್ಯಕ್ತಿತ್ವ, ಅವ್ರ ದೂರದೃಷ್ಟಿ ಮತ್ತು ಅವ್ರು ಎಲ್ಲರ ಕಡೆ ಬಡವರು ಬಗ್ಗರು ಎಲ್ಲ ಜಾತಿಯನ್ನು ಬಿಟ್ಟು ಬಡವರ ಬಗ್ಗರನ್ನು ನೋಡಿ ಬಡವರನ್ನ ಯಾವ ರೀತಿ ಮೇಲೆ ಎತ್ತಬೇಕು ಅನ್ನುವಂಥದ್ದು ಏನು ಮಾಡಿದಲ್ಲ, ಅದಕ್ಕೆ ಅವ್ರ ಹೆಸರು ಚಿರವಾಯುಗೊಳ್ಳುವುದಿದೆ. ಅದಕ್ಕೆ ಅವ್ರು ಸತ್ತರು ಸಹಿತ ಬದುಕಿದವರು ಎಂದ್ರೆ ಅವರು ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರು ಅರಸರು ಭಾಳ ಕೊನೆಗಾಲದ ಕೆಲವರು ಸೂಕ್ಷ್ಮವಾಗಿ ಹೇಳಿದರು. ಕೊನೆಗಾಲದ ನಾವೆಲ್ಲ ಹತ್ತಿರ ಇದ್ದೆವು. ಏನಾಯ್ತಂದ್ರೆ ರಾಜಕಾರಣದಲ್ಲಿ ಭಾಳ ಯಾರು ನಂಬಿರ್ತಾರಲ್ಲ, ಭಾಳ ಯಾರು ಬೆನ್ನು ಇರ್ತಾರಲ್ಲ, ಅವರ ಬೆನ್ನಿ ಚಾಕ್ ಹಾಕೋರು. ಅವ್ರು ಹಿಂದಿಂದಂಥವ್ರು ಮಿನಿಸ್ಟ್ರಿಗಳು ಎಲ್ಲನೂ ಗೊತ್ತಾಯ್ತು. ನಾವು ಕಲ್ಲಳಿಗೆ ಹೋಗಿದ್ದೇವೆ ಅವ್ರು ನಿಧನ ಅಂತಾರೆ ಮಣ್ಣು ಕೊಡೋಕೆ. ಅವಾಗೆಲ್ಲ ಕೆಲವ್ರು ಏನು ಅವ್ರು ವಿರುದ್ಧ ಮಾಡಿದ ಬಂದು ಕೂಡ ಜನ ಎಲ್ಲ ಹುಯ್ಯತ್ತು ಕಲ್ ತೊಗೊಂಡು ಆಗ್ತಿದ್ರು ಅವ್ರಿಗೆ. ನಾವು ಇದ್ದೀವಿ, ಅವ್ರ ಹೆಸರು ಹೇಳೋದು ಬೇಡ, ಭಾಳ ಮಂದಿ ಒಂದು 4-5 ಮಂದಿ ಮಂತ್ರಿಗಳಿದ್ದರು. ಅವ್ರನ್ನ ಇಳಿಸೋರು ಅವರ ಕಾರಣ ಅವರು. ಆದರೆ ಒಂದೇನಂದ್ರೆ ಅಲ್ಲಿ ಅರಸರ ಬಗ್ಗೆ ನಾನು ಭಾಳ ಎಲ್ಲ ಮಾತಾಡೋದು. ಇಲ್ಲಿ ಸಿಮೆಂಟ್ ಹಗರ ನಡೆದಿತ್ತು. ನಮ್ಮ ಇವರು ಗುಲ್ಬರ್ಗಾದವರು ಪಾಟೀಲ್, ಎಂಥದ್ದು ಪಾಟೀಲ್ ಅವರು ಫುಡ್ ಮಿನಿಸ್ಟರ್ ಇದ್ದರು. ಮಾಣಿಕರಾವ್ ಫುಡ್ ಮಿನಿಸ್ಟರ್ ಇದ್ದರು. ರಾತ್ರಿ ಅವಾಗ ಏನಿತ್ತಂದ್ರೆ ಅಸೆಂಬ್ಲಿ ಮುಗಿದ ಕೂಡಲೇ ಏನು ಮಾಡ್ತಿದ್ರು, ಇಲ್ಲಿ ಕೌನ್ಸಿಲ್ ಬಂದು ಕೊಡ್ತೀರಿ ಶಾಸಕರು. ಇಲ್ಲಿ ಬಿಟ್ಟು ಕೂಡ ನಾವು ಅಲ್ಲಿ ಹೋಗ್ತಿದ್ವು. ಹಂಗೆ ಮಾತುಗೀತು ನಡೆದಿತ್ತು. ಮಾಣಿಕರಾವ್ ಪಾಟೀಲ್ ಸಿಮೆಂಟ್ ಹಗರ ನಡೆದ ರಾತ್ರಿ 1 ಗಂಟೆ ಆಗಿತ್ತು. ನಾವು ಹೋಗಿದ್ದೆವು, 1 ಗಂಟೆ ಆಗಿತ್ತು. ಆವಾಗ ಮಾತಾ ಬಂದಾಗ ಅರಸರೇನು ಹೇಳಿದ್ರು, ನೀವು ಮಂತ್ರಿಗಳು ಹಗರಣ ಆಗೈತೆ ಅಂತ ತಿಳ್ಕೊಂಡು ನೀವು ಒಪ್ಕೋಬೇಕು. ಅವರ ಅಪೋಸಿಷನ್ದಾಗಿದ್ದರು ಅವಾಗ, ಗುಂಡರಾಯರು ಮುಖ್ಯಮಂತ್ರಿ ಇದ್ದರು. ಒಪ್ಕೋಬೇಕು. ಒಪ್ಕೊಳ್ದಿದ್ರೆ ಏನಾಗತಿ, ಇಡೀ ಸಮಾಜ, ಇಡೀ ಮಂತ್ರಿ ಮಂಡಲದ ಮೇಲೆ ಸಮಸ್ಯೆ ಬರ್ತದೆ. ನೀವು ಒಪ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಹೇಳಿದ ನಂತರ ನಾನು ಒಬ್ಬ ಸೀನಿಯರ್ ಮನುಷ್ಯ, ನಾನು ವಿರೋಧ ಪಕ್ಷಕ್ಕೆ ಕುಂತೀನಿ, ಅಲ್ಲಿ ಕುಂತು ಭಾಳಷ್ಟು ಕೆಲಸ ಮಾಡೀನಿ. ದಯಮಾಡಿ ಮಂತ್ರಿಗಳಾದಂಥವ್ರಿಗೆ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಒಬ್ಬರು ಮಂತ್ರಿಗಳು ಹೋಗ್ತೀರಿ, ಯಾವಾಗೊಬ್ಬ ಹೋಗಿ ಅಲ್ಲಿ ಪೊಲೀಸ್ ಆಫೀಸರ್ ಕಪಾಳ ಹೊಡೆದ್ರಿ. ಮಂತ್ರಿ ಎಲ್ಲ ಅಧಿಕಾರ ಇರ್ರಿ, ಇಲ್ಲಿ ಕರೆಸ್ಬೇಕು ಅಂತಂದರು. ಅಂದ ಕೂಡಲೇ ಒಬ್ಬರು ಮಂತ್ರಿಗಳು ಎದ್ದರು, ಅಲ್ಲಿ ನೀನು ಅಲ್ಲಿ ಇದಕ್ಕೆ ನಡಿ ಕಲ್ಲಳಿಗೆ ಬೀಳದ ಅಂಗಡ ಸಹಿತ ನೀನು ಮಾತಾಡ್ತಾರ ತಂದ. ನಾವೆಲ್ಲ ಜೀವಂತ ಅಲ್ಲೇ ಸಾಕ್ಷಿ ಇದ್ದೆ ನಾನು. ಆವಾಗ ಭಾಸ್ಕರ್ ನಾಯ್ಡು ಅಂತ ಬಳ್ಳಾರಿಯವರು MLA ಇದ್ದರು. ಅವರು ಎಲ್ಲರೂ ಎದ್ದು ಪಕ್ಷಾತೀತವಾಗಿ ಅರಸರ ಕಡೆ ಬಂದು ಅವ್ರು ಕರ್ಕೊಂಡು ಬಂದು ಯಾರು ಮಾತಾಡಿದ ಅವ್ರ ಕಡೆಯಿಂದ ಕ್ಷಮೆ ಕೇಳಿಸಿದರು. ಆವಾಗ ಅರಸರಿಗೆ ಇದರಲ್ಲಿ ವಿರೋಧ ಪಕ್ಷದಾಗಿದ್ದರು, ಅವರು ಗುಂಡರಾಯರು ಮುಖ್ಯಮಂತ್ರಿ ಇದ್ದರು. ಅಂಥದ್ರಾಗ ಅರಸರ ಬಗ್ಗೆ ಮಾತನಾಡಿದಂತ ನಾವು ಅಲ್ಲೇ ಕುಂತ್ಕೊಂಡಿದ್ವಿ. ಭಾಸ್ಕರ್ ನಾಯ್ಡು ಅನ್ನೋರು ಎದ್ದು ಬಂದರು, ಅಲ್ಲಿ ಕುತ್ಕೊಂಡಿದ್ರು. ಎದ್ದು ಬಂದವ್ರ ಎಲ್ಲರಿಗೂ ಹಿಡ್ಕೊಂಡು ಹೇಳಿ ಅರಸರ ಬಗ್ಗೆ ಮಾತ್ರ ಅರಸರನ್ನ ಹಿಂಗೆಲ್ಲರೂ ಬಂದು ಕೈ ಹಿಡ್ಕೊಂಡು ಅವ್ರು ಕರ್ಕೊಂಡೋಗಿ ಎಲ್ಲ ಅರಸರನ್ನ ಎಷ್ಟೊಂದಂದ್ರೆ ಮಕ್ಕಳನ್ನ ಯಾವ ರೀತಿ ಪ್ರೀತಿ ಮಾಡ್ತಾಳೆ ಆ ರೀತಿ ಪ್ರೀತಿ ಮಾಡಿ ಕಡೆಗೆ ಅವ್ರಿಗೆ ರಾಜೀನಾಮೆ ಕೊಡಬೇಕು, ಇಲ್ಲಿಗೆ ಕ್ಷಮಾ ಕೇಳಬೇಕಂತ ಅವ್ರನ್ನ ತರಿಸಿ ಕ್ಷಮಾ ಕೇಳಿಸಿ ಅರಸರೇನೇ ಇದ್ರು, ನೋಡಪ್ಪ ಅವ್ರನ್ನ ಕ್ಷಮೆ ಕೇಳಿ ನಾ ದೊಡ್ಡ ಮನುಷ್ಯ ಆಗೋದಿಲ್ಲ, ಬಟ್ ಅವ್ರಿಗೆ ತಿಳುವಳಿಕೆ ಹೇಳೋದು ಅಷ್ಟೇ ನನಗೆಲ್ಲ ತಿಳುವಳಿಕೆ ಹೇಳಿ ಅನ್ನುವಂಥ ಮಾತನ್ನು ದೇವರಾಜರು ಹೇಳಿದರು. ಹಾಗಾಗಿ ಅವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ದೇವೇಂದ್ರಪ್ಪ ಗಾಳಪ್ಪ ಅಂತ ಒಬ್ಬರು ಇದ್ರು. ನೀವು ಯಾರು ಅವರಿಬ್ಬರು ಬಂದರು. ಅವಾಗ 1972ನೇ ಇಸ್ವಿಯಾಗ ಅರಸರ ಮುಖ್ಯಮಂತ್ರಿ ಆದಾಗ ಇನ್ನು ಹೆಗಡೆ ಇವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಣ್ಣವರು, ದೇವೇಂದ್ರಪ್ಪ ಗಾಳಪ್ಪ ಇಬ್ಬರು ಅವ್ರ ಫ್ರೆಂಡ್ಸ್. ಇಬ್ಬರು ಜೋಡಿನ ಒಬ್ಬ ಮಂತ್ರಿ ಹೆಸರು ಬಂತು, ಅವ್ರು ಬರಲಿಲ್ಲ. ಆಮೇಲೆ ಅವ್ರದ್ದು ಮತ್ತೆ ಅವ್ರ ಹೆಸರು ತೊಗೊಂಡು ಇಬ್ಬರನ್ನು ಮಂತ್ರಿ ಮಾಡಿ ಅವತ್ತಿನ ಕಾಲಕ್ಕೆ ಮಂತ್ರಿಗಳಾಗಿ ದೇವೇಂದ್ರಪ್ಪ ಗಾಳಪ್ಪ ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿದ್ದಂಥವ. ಅವನ್ನ ಇದನ್ನು ಮಾಡಿ ಅವ್ರನ್ನ ಮಂತ್ರಿ ಮಾಡಿದರು. ಅವಾಗ ಹಿಂಗೆಲ್ಲ ಅಂದ್ರೆ
ಸಾಮಾನ್ಯ ಜನರಿಗೆ ಭಾಳಷ್ಟು ಕಾಳಜಿಯನ್ನು ಕೊಡುವಂಥ ವ್ಯಕ್ತಿತ್ವವನ್ನು ಅರಸರಿದ್ದನ್ನು ನಾನು ನೋಡಿ. ಯಾರೋ ಒಬ್ಬ ವ್ಯಕ್ತಿ ಇದ್ದ, ದೊಡ್ಡವರು ಬರ್ತಾರೆ ಹೋಗ್ತಾರ, ಆಮೇಲೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ, ಬಡವಿದ್ದಂಥವ ಯಾವನೋ ಬಂದು ಇದ್ದಂದ್ರೆ ಅವನು ಮೇಲೆತ್ತುವಂಥ ಕೆಲಸವನ್ನು ಅರಸರು ಭಾಳ ಸರಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿ, ಇವತ್ತು ಅವ್ರ ಮಕ್ಕಳು ಬರಲಿಲ್ಲ. ಅವರು ದೊಡ್ಡ ಮಗಳು ಒಂದ್ಸರಿ ಮಿನಿಸ್ಟರ್ ಆಗಿದ್ದರು, ನಾವಿದ್ದ ಮಿನಿಸ್ಟರ್ ಆಗಿದ್ದರು, ರೇಷ್ಮೆ ಸಚಿವರಾಗಿದ್ದರು ಅವರು, ಚಂದ್ರಪ್ರಭಾ ಅರಸ. ಅವರೊಬ್ಬರು ಬಂದರು, ಆಮೇಲೆ ಅವರು ಸಹಿತ ಹೋದರು. ಅಂಥ ಪ್ರಸಿದ್ಧವಾದಂಥ ಅರಸರು, ಇಡೀ ದೇಶಕ್ಕೆ ಮಾದರಿಯಾದಂಥ ಅರಸರು, ಅವ್ರ ಕುಟುಂಬದವ್ರು ಯಾರು ರಾಜಕಾರಣಕ್ಕೆ ಬರಲಿಲ್ಲ ಅನ್ನೋದು ನೋವಿದೆ, ಎಲ್ಲರಿಗೂ ಭಾಳ ಮಂದಿಗಿದೆ. ಬಟ್ ದುರ್ದೈವ ಅವ್ರು ಯಾರೂ ಬರಲಿಲ್ಲ. ಹಾಗಾಗಿ ಮಾನ್ಯ ಸಭಾಪತಿಗಳಿಗೆ ನಾನೊಂದು ವಿಚಾರವನ್ನು ಹೇಳ್ತೀನಿ. ಈಗ ಅರಸರದಲ್ಲೇ ಸ್ಟ್ಯಾಚ್ಯೂ ಹಾಕಿದ್ರು, ಬೇರೆ ಬೇರೆದವ್ರು ಸ್ಟ್ಯಾಚ್ಯೂ ಹಾಕಿದ್ರು. ಬಟ್ ಇನ್ನುಳಿದಂಥ ಅನೇಕ ಮಂತ್ರಿಗಳಿದ್ದಾರೆ. ನಾನು ಸಭಾಪತಿ ಆದಾಗ ಮತ್ತು ನಾನು ಲಾ ಆ್ಯಂಡ್ ಪಾರ್ಲಿಮೆಂಟ್ ಮಿನಿಸ್ಟರ್ ಇದ್ದಾಗ ನಮ್ಮ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಎಲ್ಲ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಫೋಟೋ ಹಾಕಬೇಕು ಅನ್ನುವಂಥದ್ದು, ಅವ್ರ ಡೇಟ್ ಆಫ್ ಬರ್ತು, ಅವ್ರಿಗೆ ಡೆತ್ ಹಾಕಬೇಕಂತ ಒಂದು ಎಲ್ಲ ತಯಾರಿ ಮಾಡಿದ್ವಿ. ಅದಕ್ಕೆ ಕಾರಣ ಅಂತಂದ್ರೆ DPRದಾಗ ಒಪ್ಪಿಲ್ಲ, ಉಳಿಲಿಲ್ಲ. ಹೀಗಾಗಿ ಎಷ್ಟೋ ಜನ ಮಂತ್ರಿಗಳು ಅರಸರನ್ನ ನಾವು ಹೆಂಗೆ ಸ್ಟ್ಯಾಚ್ಯೂ ಯಾರನ್ನ ಹಾಕಿದ್ರೆ ನೆನೆಸ್ತಿದ್ವಿ, ಯಾರನ್ನ ನಮ್ಮ ನಿಜಲಿಂಗಪ್ಪ ಅವ್ರು ನೆನೆಸ್ತೀವಿ, ಅರಸನ್ನ ನೆನೆಸ್ತೀವಿ, ಬೇರೆ ಬೇರೆಯವ್ರನ್ನೆಲ್ಲ ನೆನೆಸ್ತೀವಿ. ಬಟ್ ಏನಂದ್ರೆ ಅದೊಂದು ನಾವೆಲ್ಲ ಎಲ್ಲರೂ ಕೂಡಿ ಅಲ್ಲಿ ಎಲ್ಲ ಭಾಳಷ್ಟು ಒಳ್ಳೆ ಮುಖ್ಯಮಂತ್ರಿಗಳ ಆಗಿ ಹೋಗ್ಯಾರ. ಇಲ್ಲಿ ವೀರೇಂದ್ರ ಪಾಟೀಲ್ ಅವರು, ಗುಂಡೂರಾಯರು ಸಭಾಪತಿಗಳೇ ಒಂದ್ಸರಿ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಿದಂತ ತಿಳಿರಿ. ಹರಿಬ್ರಹ್ಮ ಬಂದಿದ್ರು ಆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡ್ತಿದ್ದಿಲ್ಲ, ಬೇಕಾದ್ರೆ ಬರಲಿ ಅವರು. ರಾಜ್ಯಪಾಲ ಸಹಿತ ಕೇಳಿದ್ರೆ ಒಬ್ಬರು ಟ್ರಾನ್ಸ್ಫರ್ ಅಂದ್ರೆ ಅಷ್ಟು ಕಟ್ಟುನಿಟ್ಟಾದಂಥ ಅವ್ರದ್ದು ಇತ್ತು. ಮತ್ತು ಅವ್ರಿಗೆ ನಾನು ಭಾಳ ಸರಿ ನೋಡೀನಿ. ಈ ನಮ್ಮ ಮಧು ಅವ್ರ ತಂದೆಯವರು ಜಿ ಮಾದೇಗೌಡರು ಅಂತೇಳಿ ಅವರು ಮಿನಿಸ್ಟರ್ ಇದ್ರು, ಅವ್ರು ಫಾರೆಸ್ಟ್ ಮಿನಿಸ್ಟರ್ ಇದ್ದರು. ಅವ್ರನ್ನ ಏನಂದ್ರೆ ಈ ಜಾಯಿಂಟ್ ಸೆಷನ್ ಆದ ನಂತರ ಒಂದು ವಾರ ನಮಗೆ ಬಿಡು ಇರ್ತಿತ್ತು. ಉತ್ತರ ಕರ್ನಾಟಕದವ್ರು ಅವಾಗ ಭಾಳ ಮಂದಿ ಬಂದು ಅಲ್ಲಿ ಬಸ್ಸಿಗೆ ಹೋಗೋದಿಲ್ಲ, ಇಲ್ಲೇ ಇರುವಂತ ಮಾಡ್ತಿದ್ರು. ಇವ್ರನ್ನೆಲ್ಲ ಕರ್ಕೊಂಡು ಬಂಡೀಪುರ ಮೈಸೂರು ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ರು. ಹೋಗುವಾಗ ಅರಸರು ಇವರು ಇಲ್ಲಿ ಯಾರು ಗುಂಡೂರಾಯರು ಈ 330 ರೂಮ್ನಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಬರ್ತಿದ್ರು. ನಾವು ಯಾವುದೋ ಒಬ್ಬರದ್ದು ಟ್ರಾನ್ಸ್ಫರ್ ಅರ್ಜಿ ತೊಗೊಂಡು ಹೊಂಟಿದ್ವಿ ಅವ್ರ ಕಡೆ ಹೊಂಟಿದ್ವಿ. ಬರುವಾಗ ಇವ್ರು ನಿಂತಿದ್ರು, ಯಾರು ನಮ್ಮ ಜಿ ಮಾದೇಗೌಡವರು, ಅವ್ರು ಕಾಲರ್ ಕೋಟ್ ಹಾಕ್ತಿದ್ರು. ಗೌಡ್ರೆ, ನೀವು ಇವತ್ತು ನಿಮ್ಮ ಮದಿಮಗ ಎಲ್ಲ ಬಸ್ಗಳು ನಿಂತಾವ, ಮದಿಮಗ ನೀವು ಇಂಥ ಕಾಲರ್ ಕೋಟ್ ತೆಗೀರಿದ್ರೆ ಅಂತಂದರು. ನಾವೇನು ಬಿಡಿ ಸ್ವಾಮಿ, ನಾವು ರೈತರು, ನಮ್ಗೆ ಯಾಕೆ ಬೇಕು ಅಂತ ಹೋಗಿ ಅರ್ಧ ತಾಸಿನಲ್ಲಿ ಸಭಾಪತಿಗಳೇ ನಾವು ಯಾಕಂದ್ರೆ ಆ ಟ್ರಾನ್ಸ್ಫರ್ ಇದನ್ನ ಅರ್ಜಿ ತೊಗೊಂಡೋಗಿ ಕುಂತಿದ್ವಿ. ಅರ್ಧ ತಾಸಿನಲ್ಲಿ ಅವ್ರಿಗೆ 2 ಕಾಲರ್ ಸೂಟ್ ತರಿಸಿ ಅವ್ರ ರೂಮಿಗೆ ಕರೆಸಿ ಎಂಟಿ ಚೇಂಬರ್ಗೆ ಹೋಗಿ ಪ್ಯಾಂಟ್ ಕಳಿಸಿ ಅವ್ರ ಕಾಲರ್ ಕೋಟ್ ಗಿಟ್ ಹಾಕಿ ಕಳಿಸ್ಕೊಟ್ಟಂಥವ್ರು ಗುಂಡೂರಾಯರು. ಅಂದ್ರೆ ಒಬ್ಬೊಬ್ಬರು ಮುಖ್ಯಮಂತ್ರಿಗಳನ್ನ ನೋಡೀನಿ, ಅವರೆಲ್ಲ ಅವ್ರ ಕಾಲಕ್ಕಿಂತ ಇಂಥವೆಲ್ಲ ಆಗಿದ್ದರು. ಅದಕ್ಕೆ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನು ಇವತ್ತು ನಾವು ನೆನೆಸುವಂಥದ್ದೊಂದು ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಏನಾದ್ರು ಯೋಚನೆ ಮಾಡಿ ಒಬ್ಬೊಬ್ಬರು ಒಂದೊಂದು ಜೆ ಎಚ್ ಪಟೇಲ್ ಒಂದು ನಮೂನಿ, ವೀರೇಂದ್ರ ಪಾಟೀಲ್ ಒಂದು ನಮೂನಿ, ಅವ್ರ ಸ್ಟ್ಯಾಚ್ಯೂ ಎಲ್ಲ ಅವ್ರಿಗೆ ಇನ್ನು ನೆನೆಸೋದಲ್ಲ ನಾವು. ಹಾಗೆ ಅದನ್ನೊಂದು ಮಾಡಬೇಕು ಅನ್ನುವಂಥ ಒಂದು ಏನಂದ್ರೆ ನನ್ನೊಂದು ಮನವಿ ಇದೆ. ಆ ಮನವಿಯನ್ನು ನಾವು ಒಂದೀಟು ಇಂಪ್ಲಿಮೆಂಟ್ ಮಾಡಿದರೆ ಒಳ್ಳೆಯದು ಅಂತೇಳಿ ಅನ್ನಿಸ್ತದೆ. ಅದರ ಕೂಡ ಇವತ್ತು ರಾಜೀವ್ ಗಾಂಧಿ ಬಗ್ಗೆ ಹೇಳಿದ್ರಿ. ನಾನು ನೋಡಿದಂಥ ಅತ್ಯಂತ ಸುಂದರವಾದಂಥ ಅತ್ಯಂತ ಒಳ್ಳೆಯ ಪ್ರಧಾನಮಂತ್ರಿ ಅಂದ್ರೆ ರಾಜೀವ್ ಗಾಂಧಿ. ಅದು ಡ್ರೆಸ್ಸು, ಅವ್ರ ನೀಟ್ನೆಸ್ಸು, ಅವ್ರನ್ನ ನೋಡಿದ್ರೆ ಪ್ರೀತಿ ಬರ್ತಿತ್ತು. ಅವ್ರ ಮಗಳು ನಾವು ಈ ಬೆಳಗಾವಿ ಗಾಂಧಿ 100 ವರ್ಷದಕ್ಕೆ ಹೋದಾಗ ಅವ್ರ ಮಗಳು ಭಾಳ ತನಕ ನಾನು ಕೂಡ ಮಾತಾಡಿದರು. ಅವಾಗ ಇಲ್ಲ ನನ್ನ ಮಗನು ಹಂಗದಾನ, ಈಗ 22 ವರ್ಷ ಅವಾಗ ಸ್ವಲ್ಪ ನಮ್ಮ ತಂದೆಯವ್ರ ಗತೆ ಅಂತೇಳಿ ಭಾಳ ತನಕ ಮಾತಾಡಿದ್ವಿ. ಅಂದರೆ ದೇಶದಲ್ಲಿ ಪ್ರಧಾನಮಂತ್ರಿಗಳಾದರು, ಇಂದಿರಾ ಗಾಂಧಿ ಒಂದು ಬೇರೆ, ವಾಜಪೇಯಿ ಒಂದು ಬೇರೆ. ಈ ದೇಶ ಅತ್ಯಂತ ಶ್ರೇಷ್ಠವಾದಂಥ ಪ್ರಧಾನಮಂತ್ರಿ ಕಂಡಂಥ ದೇಶ, ಶ್ರೇಷ್ಠವಾದಂಥ ಮುಖ್ಯಮಂತ್ರಿ ಕಂಡಂಥ ದೇಶ. ಮುಖ್ಯಮಂತ್ರಿ ದೇವರಾಜ ಅರಸಾಗಿ ಇಡೀ ಭಾರತ ದೇಶಕ್ಕೆ ಪರಿಚಯ ಆದಂಥವ್ರು ಎಷ್ಟೋ ಜನ ಮುಖ್ಯಮಂತ್ರಿಗಳು ಆಗಂಗಿಲ್ಲ, ಕರ್ಪೂರಿ ಠಾಕರ್ ಆದರು. ಹಂಗೆ ದೇವರಾಜ ಅರಸರು ಅತ್ಯಂತ ಶ್ರೇಷ್ಠವಾದಂಥ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವರು ನಿಧನರಾದಾಗ ಹೋಗಿದ್ವಿ. ಅಲ್ಲಿ ಹೋದಾಗ ಜನ ಯಾವ ರೀತಿಯಿಂದ ಇದನ್ನು ಮಾಡಿದ್ರು ಅಂದ್ರೆ ಅವ್ರ ದುಃಖ ಎಲ್ಲ, ಯಾರ್ಯಾರು ಅವ್ರನ್ನ ಬೆಣ್ಣಿಗೆ ಚಾಕು ಹಾಕಿದ್ದು ಮಂತ್ರಿಗಳು ಹೊಂದಿದ್ರು, ಅವ್ರು ಎಲ್ಲರದ್ದು ಓಡಿಸ್ಬಿಟ್ರು. ಅವ್ರನ್ನ ಎಲ್ಲೇ ಹೋಗಿ ಒಂದು ಕಡೆ ಮರಿ ಹಾಕಿ ಕೂತ್ಕೊಂಡ್ರು. ಅಂಥ ದೇವರಾಜ ಅರಸನ್ ಇವತ್ತು ಅವ್ರ ಹುಟ್ಟುಹಬ್ಬ. ಒಂದು ನಾನು ಹರಿಪ್ರಸಾದ್ ಹೇಳೋದು, ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ದಾಗ ಯಾರು ಹುಟ್ಟುತ್ತಾರೆ ಅವರೆಲ್ಲರೂ ದೇಶದಲ್ಲಿ ಮತ್ತು ಅದರಲ್ಲಿ ಒಂದು ಮುಂದೆ ಬಂದಿರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಗಾಂಧಿಯವರು ಅಕ್ಟೋಬರ್ 2 ಹುಟ್ಟಿದ್ರು. ಅವರೆಲ್ಲ ಈ ತಿಂಗಳುಗಳನ್ನ ನನಗೊಬ್ಬರು ಹೇಳಿದರು,
ಈ ಅಕ್ಟೋಬರ್ ನವಂಬರ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಹುಟ್ಟಿದವರು ಒಂದಿಲ್ಲ ಒಂದು ಇದರಲ್ಲಿ ಪ್ರಸಿದ್ಧ ಆಗಿರ್ತಾರೆ ಅನ್ನುವಂಥ ಮಾತು ಹೇಳಿದ್ರೆ ಆ ದೇವರಾಜ ಅರಸರಿಗೆ ಮತ್ತು ನಮ್ಮ ರಾಜೀವ್ ಗಾಂಧಿ ಅವರಿಗೆ ಅಪ್ಲೈ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಂಥ ಪುಣ್ಯ ಪುರುಷರು ಕೂಡ ಅಂಥವ್ರು ನೆನೆಸಿಕೊಂಡು ಎರಡು ಮಾತು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟದ್ದು ತಮಗೆ ವಂದನೆ ಮಾಡಿ ನನ್ನ ಮಾತನ್ನು ಮುಗಿಸ್ ನಮಸ್ಕಾರ.